ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಏನಪ್ಪ ಮಾಡ್ತಾ ಇರೋದು ಅಂತ ಅಂದರೆ ಗಿಣ್ಣು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ ಹಾಲನ್ನ ತಗೊಳ್ಬೇಕು. ಅದು ಇನ್ ಕೇಸ್ ಕರು ಹಾಕಿ 2 ದಿನದ ನಂತರ ಹಾಲು ಕರೀತಾರಲ್ಲ ಆ ಹಾಲಾದರೂ ಆಗ್ಬೋದು, ಅಥವಾ ಡೈರಿಯಲ್ಲಿ ಸಿಗುವಂಥ ಹಾಲಾದರೂ ಆಗ್ಬೋದು, ತಗೋಬೋದು ನೀವು. ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಜೀಬು ಅಂತ ಹೇಳ್ತಾರಲ್ಲ, ಅಂದರೆ ಕರು ಹಾಕಿದ ಮೊದಲನೇ ದಿನ ಹಾಲಿರುತ್ತಲ್ಲ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದರ ಜೊತೆಗೆ ಏಲಕ್ಕಿಯನ್ನು ತಗೊಂಡು, ಏಲಕ್ಕಿನ ಹಾಗೆ ಕುಟ್ಟಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಸಕ್ಕರೆಯನ್ನು ಅದ್ರ ಜೊತೆಗೆ ಹಾಕ್ಕೊಂಡು ಏನು ಮಾಡ್ತೀವಿ, ಕುಟ್ಟಬೇಕು ಚೆನ್ನಾಗಿ. ಸೊ ಅದಾದ ನಂತರ ನಾವು ಪುಡಿ ಮಾಡಿಟ್ಕೊಂಡಿರ್ತೀವಲ್ವ ಏಲಕ್ಕಿ ಪುಡಿನ, ಅದನ್ನು ನಾವು ಫಸ್ಟ್ ಹಾಕ್ಕೋಬೇಕಾಗತ್ತೆ. ಯಾಕಪ್ಪ ಅಂತ ಅಂದರೆ ಮತ್ತೆ ಆ ಹಾಲಲ್ಲಿ ಏನಾದರೂ ಡಸ್ಟ್ ಇದ್ದರೆ ಅಥವಾ ಬೆಲ್ಲದಲ್ಲಿ ಏನಾದರೂ ಡಸ್ಟ್ ಇದ್ದರೆ ಅದನ್ನು ಸೋಸಿದಾಗ ಈ ಏಲಕ್ಕಿ ಇದು ಘಮ ಎಲ್ಲ ಹೊರಟೋಗ್ಬಿಡುತ್ತೆ, ಅದರದ್ದು ಸಾರಾಂಶ ಏನೂ ಇರಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ನಾವು ಏಲಕ್ಕಿ ಪೌಡರ್ನ ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಏಲಕ್ಕಿ ಪೌಡ್ರನ್ನೆಲ್ಲ ಹಾಕೊಂಡ ನಂತರ ನೀವೇನು ಮಾಡಬೇಕು, ನಾವು ಬೆಲ್ಲ ಮತ್ತು ಹಾಲು ಗೀಬು ಎಲ್ಲನೂ ಮಿಕ್ಸ್ ಮಾಡಿರ್ತೀವಲ್ವ, ಸೊ ಅದನ್ನು ನೀವು ಸೋಸೋದನ್ನು ತಗೊಂಡು ಏನು ಮಾಡಬೇಕಾಗತ್ತೆ, ಸೋಸಬೇಕಾಗತ್ತೆ. ಚೆನ್ನಾಗಿ ಸೋಸ್ಕೊಳ್ಳಿ ಅದನ್ನು. ಏನಾದರೂ ಡಸ್ಟ್ ಅಥವಾ ಏನಾದರೂ ಇದ್ದರೆ ಅದರಿಂದ ಬೆಲ್ಲದಲ್ಲಿರುವಂತಹ ಏನಾದರೂ ಇದ್ದರೆ ಅದು ನೀಟಾಗಿ ಹೊರಗೆ ಬರುತ್ತೆ. ಹಾಲಲ್ಲೂ ಕೂಡ ಅಷ್ಟೇ, ಹಸು ಹಾಲನ್ನು ಕರೆಯುವಾಗ ಕೆಲವೊಂದಷ್ಟು ಡಸ್ಟ್ಗಳು ಕೂಡ ಅದಕ್ಕೆ ಆ್ಯಡ್ ಆಗಿರುತ್ತೆ. ಡೈರಿ ಹಾಲಾದರೆ ನೀವು ತಗೊಂಡಿದ್ರೆ ಅದು ಪ್ಯಾಸ್ಚರೈಸೇಷನ್ ಆಗಿರುತ್ತೆ, ಅಂದರೆ ಅದರಲ್ಲಿರುವಂತಹ ಎಲ್ಲ ಅಂಶಗಳನ್ನು ನಿಮಗೆ ಏನು ಮಾಡ್ತಾರೆ, ರಿಮೂವ್ ಮಾಡಿರ್ತಾರೆ. ಆದರೆ ಕರೆದ ಹಾಲನ್ನು ತಗೊಳ್ಳುವಾಗ ನಾವು ಈ ರೀತಿ ಸೋಸ್ಕೋಬೇಕಾಗತ್ತೆ. ಮತ್ತು ಅದನ್ನು ಬೇಯಿಸಲಿಕ್ಕೆ ನಾವು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ನೀರನ್ನು ಹಾಕಿ ನಾವು ಟೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಏನಕ್ಕೆ ಟೆಸ್ಟ್ ಮಾಡ್ಕೊಳ್ತಾ ಇದ್ದೀವಪ್ಪ ಅಂತ ಅಂದರೆ, ಆ ಇಡೀ ಗಿಣ್ಣು 1 ಲೀಟ್ರ್ 2 ಲೀಟ್ರಷ್ಟು ನಾವು ಮಾಡ್ತೀವಲ್ವ, ಅದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಫಸ್ಟು ಆ ಟೆಸ್ಟಿಂಗನ್ನು ಮಾಡ್ಕೋಬೇಕು. ಅದು ಟೆಸ್ಟಿಂಗ್ ನೀಟಾಗಿ ಬೆಂದಾದಮೇಲೆ ನಾವು ತೆಗೆದು ನೋಡಿ ಗೊತ್ತಾಗುತ್ತೆ ನಮಗೆ, ಜೀಬು ಇನ್ನೂ ಸ್ವಲ್ಪ ಹಾಕಬೇಕಾ ಹಾಕಬಾರ್ದಾ ಅಂತ. ಸೊ ಅದು ಸ್ವಲ್ಪ ತೆಳುವಾಗಿರೋದ್ರಿಂದ ನಾನು ಮತ್ತಷ್ಟು ಜೀಬನ್ನ ಏನು ಮಾಡ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಒಂದೇ ಪಾತ್ರೆಯಲ್ಲಿ ಕಾಯಿಸಿದ್ರೆ ಬೇರೆಯವರಿಗೆ ಯಾರಿಗಾದರೂ ಕೊಡುವಾಗ ಕೊಡಲಿಕ್ಕಾಗಲ್ಲ ಸರಿಯಾಗಿ ಅನ್ನೋ ಕಾರಣಕ್ಕೆ ನಾನು ಅದೇ ಹಾಲನ್ನು 2 ಪಾತ್ರೆಗೆ ಡಿವೈಡ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿರುವಂಥ ಗಿಣ್ಣನ್ನು ಮತ್ತೆ ಬೇಯಿಸಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಇದು ಫೈನಲಿ ನೋಡಿ ಎಷ್ಟು ಯಾವ ರೀತಿ ನೀಟಾಗಿ ಬರ್ತಾ ಇದೆ ಅಂತ ಹೇಳಿ. ನೀವು ಹೊಸಬ್ರಾದರೂ ಕೂಡ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಗಿಣ್ಣು ಬರುತ್ತೆ.